ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿಯನಿ ವ್ಲಾಗ್. ನನ್ನ ಇನ್ನೊಂದು ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಚ್ಚು ಮನೇಲಿದ್ರಂತೂ ಮಕ್ಕಳ ಜೊತೆ ಈ ಥರ ಆಟ ಆಡ್ತಾ ಇದ್ದಾರೆ. ಅದರಲ್ಲೂ ಲಯ ಸುಮ್ಮನೆ ಇರೋಕ್ಕೆ ಬಿಡೋದೇ ಇಲ್ಲ, ಕಾಟ ಕೊಡ್ತಾ ಇರ್ತಾಳೆ. ಏನಾದರೂ ಆಟ ಆಡೋಣ ಬನ್ನಿ, ನನ್ನ ಜೊತೆ ಆಟ ಆಡಿ, ನೀವು ಕೂತ್ಕೋಬೇಡಿ ಅಂಥೇಳಿ ನನಗೂ ಬಂದು ಕೇಳ್ತಾನೆ ಇರ್ತಾಳೆ, ಆಟ ಆಡೋಣ ಬಾ ಅಂಥೇಳಿ. ನಮಗೆ ಕೆಲಸ ಅನ್ನೋದು ಇದ್ದೇ ಇರುತ್ತಲ್ಲ ಹೆಣ್ಮಕ್ಳಿಗೆ, ಮುಗಿಯೋದೇ ಇಲ್ಲ. ಆದ್ರೂ ಕೆಲವೊಂದು ಸತಿ ರೆಸ್ಟ್ ಮಾಡಬೇಕು ಅಂತ ಕೂತಾಗ್ಲೂ ಬಿಡಲ್ಲ, ಕರಿತಾನೇ ಇರ್ತಾಳೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ನಾನು. ಸ್ವಲ್ಪ ಅಚ್ಚು ಅಷ್ಟಿಲ್ಲ, ಅವ್ರಿಗೂ ಪಾಪ ಕೆಲಸಗಳಿರುತ್ತೆ, ಆದರೆ ಬೇಜಾರು ಮಾಡ್ಕೋತಾರಲ್ಲ ಮಕ್ಕಳು ಅಂಥೇಳಿ ಅವರು ಕೂಡ ಬಂದು ಅವಾಗವಾಗ ಅವ್ರ ಜೊತೆ ಆಟ ಆಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಕೆಲಸಗಳೇನಾದರೂ ಇದ್ದರೆ ಮಾಡ್ತಾ ಇರ್ತಾರೆ. ಲಾಸ್ಟ್ ಟೈಮು ಸ್ಕೂಲ್ಗೆ ಹೋಗಿ ಬುಕ್ಸ್ ಎಲ್ಲ ಇಸ್ಕೊಂಬಂದಿದ್ವಲ್ಲ, ಅದನ್ನ ಇವತ್ತು ಬೈಂಡಿಂಗ್ ಮಾಡ್ತಾ ಇದ್ದಾರೆ ಅಚ್ಚು ಮತ್ತು ಹನಿ ಕೂತ್ಕೊಂಡು. ಇವತ್ತು ಲಯದ ಮಾತ್ರ ಮಾಡ್ಕೊಳ್ತಾ ಇದ್ದಾರೆ, ಸ್ವಲ್ಪ ಕಡಿಮೆ ಬುಕ್ಕು ಲಯಾಗಾದರೆ. ಹನಿಗೆ ಸ್ವಲ್ಪ ಜಾಸ್ತಿ ಬುಕ್ ಇದೆ, ಅದನ್ನು ನೆಕ್ಸ್ಟ್ ಡೇ ನೋಡ್ಕೊಳ್ಳೋಣ ಹನಿ, ನನಗೆ ಬೇರೆ ಕೆಲಸ ಇದೆ, ಇವಾಗ ಲಯದು ಫಿನಿಷ್ ಮಾಡಬೇಡ ಅಂತೇಳಿ ಮಾಡ್ತಾ ಇದ್ದಾರೆ. ಅಚ್ಚು ಬೈಂಡಿಂಗ್ ಹಾಕ್ಕೊಡ್ತಾ ಇದ್ದಾರೆ, ಹನಿ ನೇಮ್ ಎಲ್ಲ ಬರೆದ್ಬಿಟ್ಟು ಸ್ಟಿಕ್ಕರ್ ಅಂಟಿಸಿ ಎತ್ತಿಡ್ತಾ ಇದ್ದಾಳೆ. ಇನ್ನು ಅವ್ರ ಕೆಲಸನ ಅವ್ರು ಮಾಡ್ಕೊಳ್ತಾ ಇದ್ರು. ನನಗೆ ಸ್ವಲ್ಪ ಕಿಚನಲ್ಲಿ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬಂದೆ. ಇದು ಸ್ಟ್ಯಾಂಡನ್ನು ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಫಿಕ್ಸ್ ಮಾಡ್ಕೊಳ್ಳೋವಾಗ ಏನಾಗಿತ್ತು, ಸ್ವಲ್ಪ ಗ್ಯಾಪ್ ಇತ್ತು ಆ ಗಮ್ಗೆ, ಅದು ಏರ್ ಹೋಗಿ ಹೋಗಿ ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಅದನ್ನು ನೋಡಿದ್ದೆ ಒಂದ್ಸತಿ, ಏನಾಗಲ್ಲ ಬಿಡು ಬಿದ್ದೋಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅದು ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಅಲ್ಲಿ ಏರ್ ಏನಾದರೂ ಹೋಗೋ ಥರ ಆಗಿಬಿಟ್ರೆ ಗಮ್ಮು ಆಟೋಮೆಟಿಕ್ ಲೂಸ್ ಆಗಿಬಿಡುತ್ತಂತೆ. ಅಚ್ಚುನು ಅದೇ ಅಂತ ಇದ್ರು, ನೀನು ಈ ಥರ ಫಿಟ್ ಮಾಡಿದ್ಯಾ ಏರ್ ಹೋಗೋ ಥರ, ಹಾಗಾಗಿ ಅದು ಲೂಸ್ ಆಗಿದೆ. ಇಲ್ಲಾಂದರೆ ಅದು ಗಮ್ಮು ತುಂಬಾ ಸ್ಟ್ರಾಂಗ್ ಇದೆ, ಅಷ್ಟೊಂದು ಈಸಿಯಾಗೆಲ್ಲ ಏನು ಬೀಳಕ್ಕೆ ಹೋಗಲ್ಲ. ಅದು ಗಾಳಿ ಬೇರೆ ಬಂತಲ್ಲ ಇತ್ತೀಚೆಗೆ, ಅದು ಗಾಳಿಗರ್ಧ ಸ್ವಲ್ಪ ಲೂಸ್ ಆಗಿಬಿಟ್ಟಿರುತ್ತೆ. ನಾನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಅನಿಸುತ್ತೆ. ಏನಾಗ್ಬಿಡ್ತು, ಮಿಡ್ ನೈಟಲ್ಲಿ ಧಬಾರ್ ಅಂತ ಪಾತ್ರೆ ತೊಳೆದಿಟ್ಟಿದ್ದೆ, ಅದ್ರ ಮೇಲೆ ಬಿದ್ದು ಗಾಜಿನ ಲೋಟ ಕೆಳಗಡೆ ಬಿದ್ದು ಎಲ್ಲ ಒಡೆದೋಗ್ಬಿಟ್ಟಿತ್ತು. ನಾನು ಮಿಡ್ ನೈಟಲ್ಲಿ ಗಾಬರಿಯಾಗಿ ಎದ್ದೋಗಿ ನೋಡಿದ್ರೆ ವುಡನ್ ಪೀಸ್ ಬಿದ್ದೋಗ್ಬಿಟ್ಟಿದೆ, ಮತ್ತು ಅದ್ರ ಮೇಲಿರೋ ಬಾಕ್ಸ್ ಎಲ್ಲ ಬಿದ್ದು ಐಟಮ್ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು. ಇನ್ನು ಅಷ್ಟೊತ್ತಲ್ಲಿ ಏನು ಕ್ಲೀನ್ ಮಾಡೋದು ಅಂತ ಹೇಳಿ ಎಲ್ಲ ಎತ್ತಿಟ್ಬಿಟ್ಟಿದೆ. ಇನ್ನು ಅದು ಸ್ಟಿಕ್ಕರ್ಗಳು ಕೂಡ ಖಾಲಿ ಆಗೋಗ್ಬಿಟ್ಟಿತ್ತು. ಅದು ಗಮ್ ಸ್ಟಿಕ್ಕರ್ ಏನು ಸ್ಟಿಕ್ ಮಾಡಿದ್ದೀನಿ ಅದು ಖಾಲಿ ಆಗೋಗ್ಬಿಟ್ಟಿತ್ತು. ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಅದು ಬರೋಕ್ಕೇ ಒಂದು 3-4 ದಿನ ಟೈಮ್ ತೊಗೊಳ್ತು. ಇವತ್ತು ಬಂದಿತ್ತು, ಹಾಗಾಗಿ ಆ ಕೆಲಸನ ಮುಗಿಸ್ಕೊಳ್ಳೋಣ ಅಂತೇಳಿ ಮುಗಿಸ್ಕೊಳ್ತಾ ಇದ್ದೆ. ಆದರೆ ನಾನೇ ಫಿಟ್ ಮಾಡಿ ನೋಡಿದೆ, ಅದಾಗಲಿಲ್ಲ. ಮತ್ತೆ ಚಾನ್ಸ್ ತೊಗೊಳೋದು ಬೇಡ, ಅಚ್ಚು ಕೈಲೇ ಮಾಡ್ಸೋಣ ಈ ಸತಿ ಅಂಥೇಳಿ ಅವ್ರನ್ನ ಕರೆದೆ. ಇಲ್ಲ, ನಂದು ಬೈಂಡಿಂಗ್ ಕೆಲಸ ಮುಗಿದ್ಮೇಲೆ ಬರ್ತೀನಿ, ಅಷ್ಟೊತ್ತಿಗೆ ನಂಗೆ ಒಂದು ಗ್ಲಾಸ್ ಜ್ಯೂಸ್ ಮಾಡಿಕೊಡ್ಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಮನೇಲಿ ವಾಟರ್ ಮಿಲನ್ ಇತ್ತು, ಅದರಲ್ಲೇ ಜ್ಯೂಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮಕ್ಳಿಗೂ ಕೂಡ ಮಧ್ಯಾಹ್ನ ಟೈಮ್ ಇವಾಗ ಜ್ಯೂಸ್ ಕೊಟ್ಟು ಅಭ್ಯಾಸ ಆಗಿ ಅವರು ಏನಾದರೂ ಕೇಳ್ತಾ ಇರ್ತಾರೆ, ಇವತ್ತು ಏನಾದರೂ ಜ್ಯೂಸೇ ಮಾಡಿಲ್ವಲ್ಲ ಅಮ್ಮ, ಜ್ಯೂಸ್ ಮಾಡಿಕೊಡು ಅಂಥೇಳಿ. ವಾಟರ್ ಮಿಲನ್ ಜ್ಯೂಸು ಕೂಡ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೋಲ್ಡಾಗಿ ಬಿಸಿಲಿಗೂ ಅದಕ್ಕೂ ಏನಾದರೂ ಕುಡಿಬೇಕನ್ನಿಸ್ದಾಗ ಈ ಥರ ಮಾಡ್ಕೊಬೋದು. ಲಯಗಂತೂ ಈ ಥರ ಜ್ಯೂಸ್ಗಳೇ ತುಂಬ ಇಷ್ಟ ಆಗುತ್ತೆ. ಹಣ್ಣುಗಳನ್ನ ನೇರವಾಗಿ ತಿನ್ನೋದಕ್ಕಿಂತ ಮ್ಯಾಂಗೋ ಜ್ಯೂಸು ಕೇಳಿದ್ದಾರೆ, ಮ್ಯಾಂಗೋ ಜ್ಯೂಸ್ ಮಾಡಿಕೊಡು ನನಗೆ ಮಮ್ಮಿ, ಮಿಲ್ಕ್ ಶೇಕ್ ಮಾಡಿಕೊಡು ಅಂತೇಳಿ. ಗೊತ್ತಿಲ್ಲ ಅದು ಹೆಂಗೆ ನೋಡ್ಕೊಂಡಿದ್ದಾಳೆ ಅಂತ. ಮಕ್ಕಳು ಮಾಡೋ ಕೆಲಸ ಪರ್ಫೆಕ್ಟ್ ಆಗಿರಲ್ಲ ಯಾವಾಗಲೂ. ಅಚ್ಚುನು ಬಂದ್ಬಿಟ್ಟು ಇವಾಗ ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ನಾನು ಆಲ್ರೆಡಿ ಅಂಟಿಸ್ಬಿಟ್ಟಿದ್ದೆ ಅಲ್ವಾ, ಅದನ್ನು ಕಿತ್ಬಿಟ್ರು ಅವರು, ನೀನು ಸರಿಯಾಗಿ ಅಂಟಿಸಿಲ್ಲ ಅಂಥೇಳಿ. ನಿನಗೆ ಆ ಥರ ನಾನು ಬರೋವರೆಗೂ ಕಾಯೋಕ್ಕಾಗಲ್ಲ, ನಿನಗೆ ಬೇಗ ಮುಗಿದ್ಬಿಡ್ಬೇಕು ನಿನ್ನ ಕೆಲಸ. ನಿನಗೆ ನಾನು ಹೇಳ್ತಾ ಇದ್ದೀನಿ, ನೀನು ಸರಿಯಾಗಿ ಹಾಕಿಲ್ಲ ಲಾಸ್ಟ್ ಟೈಮು, ಇವಾಗ ಹಾಕ್ತೀನಿ ಅಂತ ಹೇಳಿ ಅದನ್ನೇ ಮತ್ತೆ ಕಿತ್ತಿ ವೇಸ್ಟ್ ಆಯಿತು ಅಂತೇಳಿ ಬೈತಾಯಿದ್ರು. ಅದನ್ನು ಅವರೇನೋ ಸ್ವಲ್ಪ ಹೊತ್ತಿಗೆ ಹಾಕಿ ಫಿಟ್ ಮಾಡಿ ಕೊಟ್ಬಿಟ್ರು. ಸ್ವಲ್ಪ ಕೆಳಗಡೆ ಸಪೋರ್ಟ್ಗೆ ಅಂತೇಳಿ ಪೇಪರ್ನ ಫೋಲ್ಡ್ ಮಾಡಿ ಅದು ಜಾರದೇ ಇರೋ ಥರ ಫಿಟ್ ಮಾಡಿದ್ರು ಅಷ್ಟೇ. ಅದಾದಮೇಲೆ ನಾನೇನಿತ್ತು ಬಾಕ್ಸ್ಗಳು ಅದನ್ನು ಮತ್ತೆ ಅಲ್ಲಿಗೆ ಜೋಡಿಸ್ಕೊಂಡೆ. ಆದರೆ ಸ್ವಲ್ಪ ಈ ಕಡೆನೇ ಒಂದೇ ಗೋಡೆಗೆ ಎರಡೂ ನಾನು ಫಿಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಈ ಕಡೆ ಗೋಡೆಗೊಂದು, ಆ ಕಡೆಗೆ ಒಂದು ಗೋಡೆಗೊಂದು ಫಿಟ್ ಮಾಡ್ಕೊಂಡಿದ್ದೀನಿ. ಅದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಹೇಗೂ ಎಲ್ಲ ಸ್ವಲ್ಪ ಡಸ್ಟಿಂಗ್ ಮಾಡೋದಿತ್ತು, ಹಾಗಾಗಿ ಕಿಚನಲ್ಲಿರೋ ಬಾಕ್ಸ್ಗಳನ್ನೆಲ್ಲ ತೆಗ್ದು ಡಸ್ಟಿಂಗ್ ಮಾಡ್ಕೊಬೇಡ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾವಿರೋದು ಬಂದು ಸೆಕೆಂಡ್ ಫ್ಲೋರ್ ಆಯಿತಾ. ಎಷ್ಟು ಡಸ್ಟ್ ಬರುತ್ತೆ ಅಂದರೆ, ವಾರಕ್ಕೊಂದ್ಸತಿ ನಾನು ಈ ಥರ ಡಸ್ಟಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ಕೈನೂ ಕೂಡ ಇಡೋಕ್ಕಾಗಲ್ಲ, ಅಷ್ಟು ಧೂಳು ಥರ ಇರುತ್ತೆ. ಸುಮ್ಮನೆ ಉಸಿರಾಡಿದ್ರೆ ಸಾಕು ಹಾರ್ತಾ ಇರುತ್ತೆ, ಅಷ್ಟೊಂದು ಧೂಳು ಬರ್ತಾ ಇರುತ್ತೆ. ಕಿಟಕಿ ಗೋಡೆ ಅಂತೂ ಒರೆಸ್ಕೊಳ್ತಾನೆ ಇರ್ತೀನಿ. ಇನ್ನು ಈ ಬಾಕ್ಸ್ಗಳನ್ನಂತೂ ವಾರಕ್ಕೊಂದ್ಸತಿ ಕಂಪಲ್ಸರಿ ಒರೆಸ್ಕೊಳ್ತೀನಿ. ಫುಲ್ ಅದೇನಾದ್ರು ಗ್ರೋಸರೀಸ್ ಖಾಲಿ ಆಯಿತು ಅಂತ ಹೇಳಿದ್ರೆ ಎಲ್ಲ ತೆಗೆದುಬಿಟ್ಟು ವಾಶ್ ಮಾಡಿ ಒರೆಸಿ ಇಟ್ಕೊಳ್ತೀನಿ ಆ ಥರ. ಯಾಕಂದರೆ ಯಾವಾಗಲೂ ನಾವು ಒಂದು ಗ್ರೋಸರಿ ಖಾಲಿ ಆಗಿರುತ್ತೆ, ಅದನ್ನು ಫಿಲ್ ಮಾಡಿರ್ತೀವಿ ತೊಳೆದ್ಬಿಟ್ಟು, ಇನ್ನೊಂದು ಗ್ರೋಸರೀಸ್ ಖಾಲಿ ಆದಾಗ ಇನ್ನೊಂದು ತೊಳಿತೀವಿ, ಒಟ್ಟಿಗೆ ಅಂತೂ ತೊಳೆಯೋಕ್ಕಾಗಲ್ಲ ಅಲ್ವಾ. ಕೆಲವೊಂದು ಸತಿ ಎಲ್ಲನೂ ಫ್ರೀ ಆಗಿದ್ದೀನಿ, ಏನಾದರೂ ಅದು ಮಾಡಬೇಕು, ಕೆಲಸ ಮಾಡಬೇಕು ಅನಿಸ್ತಾ ಇದೆ ಅಂದಾಗ ಏನು ಮಾಡ್ತೀನಿ, ಈ ಬಾಕ್ಸ್ಗಳನ್ನೆಲ್ಲ ತೆಗೆದುಬಿಟ್ಟು
ತೊಳೆದು ಜೋಡಿಸ್ಬಿಡ್ತೀನಿ. ಈ ಥರ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಡಸ್ಟಿಂಗ್ ಮಾಡ್ಕೊಳ್ಳೋದು ಕೂಡ ಬೇಗ ಬೇಗ ಮುಗಿಸ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಆದರೆ ಒಂದೊಂದನ್ನೇ ಒಂದು ಸ್ಟೆಪ್ನ ಒರೆಸ್ಬಿಟ್ಟು ಮತ್ತು ಒಂದು ಸ್ಟೆಪ್ಪಲ್ಲಿ ಹಾಗಂಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಚಿಕ್ಕ ಕಿಚನ್ ಆಗಿರೋದ್ರಿಂದ ಎಲ್ಲನೂ ಕೆಳಗೆ ಹಾಕೊಂಡ್ಬಿಟ್ರೆ ನನಗೆ ಡಬಲ್ ಕೆಲಸ ಆಗಿಬಿಡುತ್ತೆ. ಆ ಒಂದು 10-15 ನಿಮಿಷದಲ್ಲಿ ಮುಗಿಯೋ ಕೆಲಸನ 1 ಅವರ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಏನು ಮಾಡ್ತೀನಿ, ಒಂದು ಸ್ಟೆಪ್ಪು ಒರೆಸ್ಕೊಂಡು ಮತ್ತು ಬಾಕ್ಸ್ನೆಲ್ಲ ಒರೆಸ್ಕೊಂಡು ಅದರಲ್ಲಿ ಜೋಡಿಸ್ಕೊಳ್ಳೋದು, ಮತ್ತು ಒಂದು ಸ್ಟೆಪ್ ತಗೊಳ್ಳೋದು, ಮತ್ತು ಒರೆಸ್ಕೊಳ್ಳೋದು, ಮತ್ತು ಬಾಕ್ಸ್ನ ಒರೆಸಿಟ್ಕೊಳ್ಳೋದು, ಆ ಥರ ಮಾಡಿಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ತಟ್ಟೆ ಸ್ಟ್ಯಾಂಡ್ನು ಅಷ್ಟೇ ಅವಾಗ ಒರೆಸ್ಕೊಂಡಿಲ್ಲ ಅಂದರೆ ಅದು ಕೂಡ ತುಂಬಾ ಧೂಳು ಆಗಿಬಿಡುತ್ತೆ. ಆ ಧೂಳು ಕೂತಿ ಏನು ಆಗುತ್ತೆ, ತಟ್ಟೆ ಸ್ಟ್ಯಾಂಡೇ ಹಾಳಾಗಿಬಿಡುತ್ತೆ, ಅಂದರೆ ತುಕ್ಕು ಹಿಡಿದು ಬಿಡುತ್ತೆ. ಹಾಗಾಗಿ ಅವಾಗ ಒರೆಸ್ಕೊಳ್ಳೋದು ಬೆಟರು. ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ಪೇಂಟ್ ಬ್ರಷ್ ಇರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಅದು ಧೂಳು ಹೊಡ್ಕೊಳ್ಳೋಕ್ಕೆ, ಸಂದಿಲೆಲ್ಲ ಕೈ ಹೋಗಲ್ಲ ಅಲ್ವಾ, ಆ ಥರದಲ್ಲೆಲ್ಲ ಧೂಳು ಹೊಡ್ಕೊಳ್ಳೋಕ್ಕೆ. ಅದನ್ನೇ ಇವತ್ತು ಕ್ಲೀನಿಂಗ್ ಇರಲಿಲ್ಲ, ಇದೊಂದು ಮಾತ್ರ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. Don't know if I can find my way out. I'm stuck in a prison of doubt. In this ನನಗಂತೂ ಈ ಥರ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು, ಕಿಚನು ನೀಟಾಗಿಲ್ಲ ಅಂದರೆ ಸಮಾಧಾನನೇ ಇರಲ್ಲ. ಬೇರೆ ಕಡೆ ಎಲ್ಲೂ ಗಲೀಜಿದ್ರು ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಮಕ್ಕಳಿದ್ದಾರೆ ಬಿಡು, ಮಕ್ಕಳಿರೋ ಮನೆ ಹೀಗೇನೆ ಅಂತ ಅನಿಸುತ್ತೆ. ಆದರೆ ಬಾತ್ರೂಮು ಮತ್ತು ಕಿಚನು ನೀಟಾಗಿಲ್ಲ ಅಂದರೆ ನನಗೆ ನಿಜವಾಗ್ಲೂ ಸಮಾಧಾನವೂ ಇರಲ್ಲ, ನಿದ್ದೆನೂ ಕಣ್ತುಂಬ ಬರಲ್ಲ. ಹಾಗಾಗಿ ಅವಾಗವಾಗ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋ ಬುದ್ಧಿ. ಇನ್ನು ಕಿಚನ್ ಕಿಟಕಿಯಿಂದನೇ ನೋಡಿದೆ ನಾನು, ಮಕ್ಕಳು ನೇರಳೆ ಹಣ್ಣನ್ನ ಕೀಳ್ತಾಯಿದ್ರು. ನಮ್ಮ ಮನೆ ಕೆಳಗಡೆನೆ ಓನರ್ ಅವ್ರದ್ದು ನೇರಳೆ ಮರ, ಅದರಲ್ಲಿ ಹಣ್ಣುಗಳನ್ನ ಕೀಳ್ತಾಯಿದ್ರು. ಅಚ್ಚುನ ಕರೆದ್ರು, ಕಾರ್ನ ತೆಗೀರಿ ಅಂಕಲ್, ನಾವು ನೇರಳೆ ಹಣ್ಣು ಕೀಳಬೇಕು, ನಿಮ್ಮ ಕಾರ್ ಅಡ್ಡ ಇದೆ, ನಮಗೆ ಕೀಳೋಕ್ಕಾಗ್ತಿಲ್ಲ ಅಂಥೇಳಿ ಅಚ್ಚು ಕೆಳಗಡೆ ಇಳಿದೋಗಿ ಅವರು ಕೂಡ ಮಕ್ಕಳ ಜೊತೆ ಜಾಯ್ನ್ ಆಗಿಬಿಟ್ರು. ಬರೋ ಕೀಳೋಣ ಅಂಥೇಳಿ. ಅವ್ರಿಗೆ ಈ ಥರ ಮಕ್ಕಳ ಜೊತೆ ಸೇರಿಕೊಂಡು ಏನಾದರೂ ಆಟ ಆಡೋದಾಗಿರ್ಬೋದು, ಅವ್ರ ಜೊತೆ ಈ ಥರ ಏನಾದರೂ ಮಾಡೋದು ಇಷ್ಟನೇ. ಹಾಗೆ ನಾನು ಕೂಡ ಹೋದೆ. ಇನ್ನು ನೋಡಿದ್ನಲ್ಲ, ನನಗೂ ಇರೋಕ್ಕೆ ಮನಸ್ಸೇ ಆಗಲಿಲ್ಲ ಮನೇಲಿ. ಹಾಗಾಗಿ ಹೋಗೋಣ ಇರು, ಚೆನ್ನಾಗಿರುತ್ತೆ, ನೇರಳೆ ಹಣ್ಣು ಕಿತ್ಕೊಂಡು ತಿನ್ಕೊಂಡು ಬರೋಣ ಅಂಥೇಳಿ ಹೋದೆ. ಎಷ್ಟೊಂದು ನೇರಳೆ ಹಣ್ಣಿದೆ ನೋಡಿ, ಅದನ್ನೆಲ್ಲ ಮಕ್ಕಳ ಜೊತೆ ಸೇರ್ಕೊಂಡು ಇವತ್ತು ಹಾರ್ವೆಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಬಿಡು, ನಾವು ತಿನ್ನಕ್ಕೆ ನಾವು ಕಷ್ಟ ಬರ್ತಾ ಇದೀವಿ, ಅವ್ರಿಗೆ ತಿನ್ನಕ್ಕಲ್ಲ. ತೋರಿಸ್ತೀನಿ ಬಿತ್ತು. ನನಗಂತೂ ಈ ಥರ ಗ್ರೀನರಿ ಮತ್ತು ತೋಟಕ್ಕೆ ಹೋಗೋದು, ಹೊಲಕ್ಕೆ ಹೋಗೋದು ತುಂಬಾ ಇಷ್ಟ. ನನಗೆ ಇನ್ನೊಂದು ಆಸೆ ಇದೆ, ನಾನು ಹುಟ್ಟಿ ಬೆಳೆದಿರೋ ಊರಿಗೆ ಹೋಗಿ ನಮ್ಮ ಹೊಲಗಳು ಹೇಗಿದೆ ಅಂತ ನೋಡಬೇಕು ಅಂತೇಳಿ. ಅದೆಲ್ಲ ನೆನಪಾಗ್ತಾಯಿತ್ತು. ನಾವು ಚಿಕ್ಕವರಿರುವಾಗ ಇದೇ ಥರ ತಿಂತಾಯಿದ್ವಿ. ಇದು ಫುಲ್ ಚೆನ್ನಾಗಿತ್ತು, ಶುಗರು ಜಾಸ್ತಿ ಎಲ್ಲ ಬರುತ್ತೆ. ಆದಿತ್ಯ ಇಲ್ಲಿ. ಓ ಇಲ್ಲಿ ಸೀರೆ ಉಟ್ಕೊಂಡ್ತಾರ ಆದಿತ್ಯ. ನೋಡ್ರಿ ಫ್ರೆಂಡ್ಸ್, ಕಷ್ಟಪಟ್ಟು ಸೀರೆ ಹಾಕೊಂಡಿದ್ದೀವಿ. ಸೀರೆ ಎಲ್ಲ ಯಾವ್ದೋ ಒಂದು ಲೈಕ್ ಕೊಡಿ ಒಂದು. ಯಾಕೆ ಎಲ್ಲಿ ಕುವಾರು ಹೊಳಿ ಅಂತದ್ದು
ಹಣ್ಣು ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ದೆ ತಡ ಎಲ್ಲ ಮಕ್ಕಳು ಸೇರಿಬಿಟ್ರು. ಎಲ್ಲ ಮಕ್ಕಳು ಮತ್ತು ಓನರ್ ಆಂಟಿ ನಾವು ಎಲ್ಲರೂ ಸೇರಿಕೊಂಡು ಹಣ್ಣನ್ನ ಕಿತ್ಬಿಟ್ಟು ಬಟ್ಟೆ ಹಿಡ್ಕೊಂಡು ಅಡ್ಡನ ಮೇಲ್ಗಡೆಯಿಂದ ಉದುರಿಸಿದ್ರು. ಅದು ಪರ್ಫೆಕ್ಟಾಗಿ ಬಟ್ಟೆ ಒಳಗಡೆನೇ ಬೀಳ್ತಾ ಇರಲಿಲ್ಲ. ಕೆಲವೊಂದು ಆಚೆ ಗೀಚೆ ಹೋಗ್ಬಿಡ್ತಾ ಇತ್ತಲ್ಲ, ಅದೇನಾಗ್ಬಿಡ್ತಿತ್ತು, ಸಾಫ್ಟಾಗಿ ಹಣ್ಣಾಗಿರೋದು ಕೆಳಗೆ ಬಿದ್ದಿದ ತಕ್ಷಣವೇ ಮಣ್ಣೆಲ್ಲ ಅಂಟ್ಕೊಂಡ್ಬಿಡೋದು. ಅದು ಗಿಡ ಮರ ಎಲ್ಲ ಗಿಡಗಳನ್ನೆಲ್ಲ ಬೆಳೆಸಿದಾರಲ್ಲಿ ಅಷ್ಟೊಂದೇನು ಗಲೀಜಿರಲಿಲ್ಲ. ಮಣ್ಣಂತೂ ಇದ್ದೇ ಇರುತ್ತಲ್ಲ, ಅದು ಅಂಟ್ಕೊಳ್ತಾ ಇತ್ತು. ಹಾಗಾಗಿ ಅದನ್ನು ಸಪ್ರೇಟಾಗಿ ತೊಗೊಂಡು ಬಂದು ಚೆನ್ನಾಗಿ ತೊಳೆಯೋಣ ಅಂತೇಳಿ ತೊಳಿತಾ ಇದ್ದೀನಿ. ಯಾಕಂದರೆ ಅದು ಸಾಫ್ಟಾಗಿ ಹಣ್ಣಾಗಿರುತ್ತಲ್ಲ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಅಷ್ಟಕ್ಕೆ ಎಲ್ಲ ಏನು ಬಿಸಾಕೋದು, ಒಂದು ಸತಿ ತೊಳೆದು ಚೆನ್ನಾಗಿ ಉಪ್ಪಲ್ಲಿ ನೆನೆಸಿಡೋಣ, ಅದಾದಮೇಲೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲನೂ ಬಂದಿದ್ದ ತಕ್ಷಣವೇ ಅದನ್ನ ವಾಶ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಎತ್ತಿಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಶುಗರ್ಗೂ ಕೂಡ ತುಂಬಾ ಒಳ್ಳೆಯದಂತೆ ಇದು. ಇದರದ್ದು ಬೀಜನೂ ಕೂಡ ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿ ಡೈಲಿ ಬೆಳಗ್ಗೆ 1 ಗ್ಲಾಸ್ ಬಿಸಿನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡು ಕುಡಿದ್ರೆ ಶುಗರ್ ಲೆವೆಲ್ಲು ಕೂಡ ಕಂಟ್ರೋಲಲ್ಲಿರುತ್ತೆ. ಶುಗರ್ ಇರೋರು ಪರ್ಟಿಕ್ಯುಲರಾಗಿ ಒಂದು ವಾರದಲ್ಲಿ ಒಂದು 3ರಿಂದ 4 ಸತಿ ಇದನ್ನು ತೊಗೊಳ್ತಾ ಬನ್ನಿ, ನಿಮಗೆ ಕೂಡ ಒಳ್ಳೆಯದು. ಯಾಕಂದರೆ ಇನ್ಸುಲಿನ್ ತೊಗೊಳೋರ್ಗಂತೂ ತುಂಬಾ ಒಳ್ಳೆಯದು ಕುಡಿಯೋದ್ರಿಂದ. ನಮ್ಮ ಅತ್ತೆಗೆ ಶುಗರ್ ಇತ್ತು, ಆವಾಗವಾಗ ಅಚ್ಚು ಇದೆಲ್ಲ ಮಾಡಿಕೊಡ್ತಾಯಿದ್ರು, ಪಾಪ ಟ್ರೈ ಮಾಡ್ತಾಯಿದ್ರು. ಇದ್ರದ್ದು ಬೀಜವನ್ನು ಟ್ರೈ ಮಾಡಿಲ್ಲ, ಆದರೆ ಹಣ್ಣುಗಳನ್ನ ಎಲ್ಲಿರುತ್ತೋ ಅಂತ ಹೇಳಿ ಹುಡಿಕೊಂಡು ತೊಗೊಂಬಂದು ಕೊಡ್ತಾಯಿದ್ರು. ಮತ್ತು ಅಮೃತ ಬಳ್ಳಿ ಜ್ಯೂಸ್ ಕುಡಿಸ್ತಾಯಿದ್ರು, ಏನೇನೋ ಅವ್ರು ಮಾಡದೇ ಇರೋದೆಲ್ಲ ಇಲ್ಲ. ಆದ್ರೂ ಪಾಪ ಅವರಿಗೆ ಲಾಸ್ಟಲ್ಲಿ ಕಾಲೆಲ್ಲ ಗ್ಯಾಂಗ್ರೀನ್ ಆಗಿ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಶುಗರು ಎಷ್ಟು ಕೆಟ್ಟ ಒಂದು ಕಾಯಿಲೆ ಅನ್ನೋದು ನನಗೆ ಆವಾಗಲೇ ಗೊತ್ತಾಗಿದ್ದು. ಪಾಪ ಅವ್ರು ಎಷ್ಟೆಲ್ಲ ಬಾಯಿನ ಕಂಟ್ರೋಲ್ ಮಾಡಬೇಕು, ಮತ್ತು ಎಷ್ಟೊಂದು ಮೆಡಿಷನ್ಸ್ಗಳನ್ನ ತೊಗೋಬೇಕು, ತುಂಬಾ ಬೇಜಾರಾಗ್ಬಿಟ್ಟಿತ್ತು ನಮ್ಮ ಅತ್ತೆಗೆ ಬಂದಾಗ. ಇನ್ನು ಸಾಯಂಕಾಲ ಹನಿನೂ ಕೂಡ ದೀಪ ಎಲ್ಲ ಹಚ್ಚಿ ಪೂಜೆ ಮುಗಿಸಿದ್ಲು ಅವಳದು. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಇವತ್ತು, ಯಾಕಂದರೆ ಶನಿವಾರ ಇವತ್ತು ಶನಿ ಮಹಾತ್ಮನ ಜಯಂತಿ. ಹಾಗಾಗಿ ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ ಅಂತೇಳಿ ಸಾಯಂಕಾಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ತುಂಬಾ ರಶ್ ಇತ್ತು. ಆ ರಶಲ್ಲಿ ಹೋಗೋಷ್ಟೊತ್ತಿಗೆ ಒಂದು 2-3 ಅವರು ಕ್ಯೂವಲ್ಲೇ ಕಳೆದ್ಬಿಟ್ವಿ. ಅಚ್ಚು ಏನು ಕ್ಯೂವಲ್ಲಿ ನಿಂತಿರಲಿಲ್ಲ. ಹನಿ ನಾನು ನನ್ನ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ಅವ್ರ ಜೊತೆ ನಿಂತ್ಕೊಂಡಿದ್ವಿ. ಅಚ್ಚು ಲಯನ ಕರ್ಕೊಂಡು ಮುಂದೆ ಕುತ್ಕೊಂಡ್ಬಿಟ್ಟಿದ್ರು. ಯಾಕಂದರೆ ಲಯಾಗೆ ನಿಲ್ಲಕ್ಕಾಗ್ತಾ ಇರಲಿಲ್ಲ 2 ಗಂಟೆಗಟ್ಟಲೆ. ಇನ್ನು ಅವಳು ತುಂಬ ಕಷ್ಟಪಡ್ತಾಳೆ, ಇಲ್ಲಿ ನಿಂತ್ಕೊಂಡ್ರೆ ನೀವು ಮುಂದೆ ಹೋಗಿ ನಿಂತ್ಕೊಳ್ರಿ, ಆಮೇಲೆ ಬಂದು ಜಾಯ್ನ್ ಆಗಿವ್ರಂತೆ ಅಂತ ಹೇಳಿದೆ. ಅವರು ಕೂಡ ಲಾಸ್ಟಲ್ಲಿ ಬಂದು ಜಾಯ್ನ್ ಆಗಿದ್ರು. ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ವಿ. ಎಷ್ಟು ರಶ್ ಇದೆ ನೋಡಿ, ಸರಿಯಾಗಿ ದರ್ಶನನೂ ಮಾಡೋಕ್ಕಾಗಲಿಲ್ಲ. ನಮ್ಮ ಅಚ್ಚು ಅವರ ಅಧಿಪತಿ ಇವರೇನೆ, ರಾಶಿ ಅಧಿಪತಿ. ಹಾಗಾಗಿ ಅವರು ಟೈಮ್ ಸಿಕ್ಕಾಗೆಲ್ಲ ನವಗ್ರಹನ ಸುತ್ತಾ ಇರ್ತಾರೆ. ಇನ್ನು ಇವತ್ತು ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂಥೇಳಿ ಹೋಗಿ ಬಂದಿದ್ದಾಯಿತು. ಅಲ್ಲೇ ಪ್ರಸಾದನೂ ಕೂಡ ಕೊಟ್ಟಿದ್ದರು. ಇನ್ನು ಮನೆಗೂ ಹೋಗಿ ಅಡುಗೆ ಮಾಡೋದು ತಪ್ಪುತ್ತೆ, ಯಾಕಂದರೆ ಆಲ್ರೆಡಿ ಲೇಟಾಗಿ ಹೋಗಿದೆ ಅಂಥೇಳಿ ಎಲ್ಲರೂ ಕೂಡ ಅಲ್ಲೇ ತಿನ್ಕೊಂಡ್ವಿ. ಅನ್ನ ಸಾಂಬಾರು ಕೊಟ್ಟಿದ್ದರು ಸಿಂಪಲ್ಲಾಗಿ. ದೇವಸ್ಥಾನದಲ್ಲಿ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ಕೂಡ ಗೊತ್ತಿರುತ್ತೆ. ಸಾಂಬಾರು ಕೂಡ ಚೆನ್ನಾಗಿತ್ತು. ಇವತ್ತು ಚೆನ್ನಾಗಿದೆ ಅಂಥೇಳಿ ತಿಂತಾಯಿದ್ರು ಮಕ್ಕಳು. ಅಲ್ಲೇ ಒಂದು 5-6 ಅಂಗಡಿನೂ ಕೂಡ ಹಾಕ್ಕೊಂಡಿದ್ರು ಜಾತ್ರೆ ಥರ. ಅದನ್ನು ಕೂಡ ನೋಡಿಕೊಂಡು ಒಂದು ರೌಂಡ್ ಹೋಗೋಣ ಅಂಥೇಳಿ ನೋಡ್ತಾ ಇದ್ವಿ. ಆ ಪೆನ್ಗಳಂತೂ ಏನು ಡಿಸೈನಾಗಿ ಪೆನ್ ಮಾಡಿದ್ದಾರೆ, ಅದರಲ್ಲಿ ಹೆಂಗೆ ಬರೆಯೋದು ಅಂತಲೇ ಗೊತ್ತಿಲ್ಲ ನಂಗೆ. ಅವು ಪೆನ್ನ ಆಟ ಸಾಮಾನು ಅನ್ನೋದೇ ಕನ್ಫ್ಯೂಷನ್ ಆಗ್ತಾಯಿತ್ತು. ಅದನ್ನೇ ಹಚ್ಚು ತೋರಿಸ್ತಾ ಇದ್ರು, ಅದನ್ನೇ ನೋಡ್ತಾ ಇದ್ದೆ. ಇನ್ನು ಸ್ಟೆಥೋಸ್ಕೋಪ್ ಅಂದರೆ ಲಯಾಗೆ ತುಂಬ ಇಷ್ಟ, ಅದನ್ನು ನೋಡಿದ್ವಿ, ಕೊಡ್ಸೋಣ ಅಂದ್ಕೊಂಡ್ವಿ. ಅವಳು ಕೂಡ ಹಠ ಮಾಡಿದ್ಲು. ಆದರೆ ಕೇಳಿದ್ರೆ ಅದು ರೇಟ್ ನೋಡಿದ್ರೆ 250 ರೂಪಾಯಿ ಹೇಳಿದ್ರು. ಅಷ್ಟೊಂದು ವರ್ತ್ ಅಂತೇನು ಅನಿಸ್ಲಿಲ್ಲ, ಅದು 250 ರೂಪಾಯಿಗೆ ತೊಗೋಬೋದು ಅಂಥೇಳಿ. ಹಾಗಾಗಿ ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ, ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಆಯಿತು ಅಂಥೇಳಿ ಬಿಟ್ವಿ. ಇವಾಗ ತೋರಿಸ್ತಾ ಇದ್ರಲ್ವ ಅಚ್ಚು, ನಾನು ಅದನ್ನು ಫ್ಲೈಟ್ ಅಂದ್ಕೊಂಡು ಇಟ್ಕೊಂಡಿದ್ದೆ. ಫ್ಲೈಟ್ ಅಲ್ಲ ಅದು ಕೂಡ ಪೆನ್ನೆ ಅಂತೇಳಿ ಓಪನ್ ಮಾಡಿ ತೋರಿಸ್ತಾ ಇದ್ರು. ಇನ್ನು ಅಷ್ಟೊಂದೇನು ಅಂಗಡಿಗಳು ಏನಿರಲಿಲ್ಲ. ಇನ್ನು ಹನಿ ಒಂದು ಬ್ರೇಸ್ಲೆಟ್ ಒಂದು ತೊಗೊಂಡ್ಲು. ಇನ್ನು ನಾನೇನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಅಷ್ಟೊಂದು ಅಲ್ಲೇನು ಸೆಲೆಕ್ಷನ್ ಮಾಡ್ಕೊಂಡು ತೊಗೊಳ್ಳೋ ಅಷ್ಟೇನು ಐಟಮು ಕೂಡ ಇರಲಿಲ್ಲ. ಹಾಗಾಗಿ ವಿಡಿಯೋನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ.